ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅರ್ಧ ಮಾರ್ಕೆಟಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನನಗೆ ಹಲವಾರು ಜನ ಕಮೆಂಟ್ ಮಾಡಿದ್ರು ಈ ಒಂದು ಕಡಲೆ ರೇಟ್ ಬಗ್ಗೆ ತಿಳಿಸ್ಕೊಡಿ ಅಂತ. ಇವತ್ತಿನ ವಿಡಿಯೋದಲ್ಲಿ ಕಡಲೆ ರೇಟ್ ಬಗ್ಗೆ ಯಾವ ಯೋಜನೆ ಲೆಸಸ್ ಇದೆ ಅಂತ ಸಂಪೂರ್ಣವಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ. ಅಂದರೆ ಯಾವುದೋ ಒಂದು ಹೊಸ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಮೂಲಕ ಬರ್ತದೆ, ನೀವು ಈಜಿ ಕ್ಲಿಕ್ ಮಾಡಿ ವಿಡಿಯೋನ ನೋಡ್ಕೊಳ್ಬೋದು. ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಮೊದಲನೇದಾಗಿ ನೀವು ಒಂದು ಆಲ್ರೆಡಿ ತಮಿಳ್ನಾಡು ನೋಡಿದ್ರೆ ಒಂದು ಕಡಲೆ ರೇಟ್ ಏರಿಕೆ ಆಗಿದೆ, ಇಳಿಕೆ ಆಗಿದೆ, ಯಾವ ಜಿಲ್ಲೆಯಲ್ಲಿ ಎಷ್ಟು ಪ್ರೈಸ್ ಇದೆ ಅಂತ. ಮೊದಲನೇದಾಗಿ ಒಂದು ಪ್ರಮುಖ ಜಿಲ್ಲೆಗಳ ಮುಖಾಂತರ ಒಂದು ಕಡಲೆ ರೇಟ್ ನೋಡೋಣ. ಮೊದಲನೇದಾಗಿ ಈ ಒಂದು ಕಲಬುರಗಿ APMCಯಲ್ಲಿ ಇಂದಿನ ಒಂದು ತೊಗರಿ ರೇಟ್ ಏನಾಗಿದೆ, ಪ್ರತಿ ಕ್ವಿಂಟಲ್ಗೆ ಎಷ್ಟು ತೊಗೊಳ್ತಾರಪ್ಪ ಅಂತ ಕೇಳಿದ್ರೆ ಇಲ್ಲಿ 5,000ದಿಂದ 5,220 ರೂಪಾಯಿವರೆಗೂ ಒಂದು ಕಡಲೆ ರೇಟ್ ಆಗಿರುತ್ತೆ. ಒಂದು ಕಲಬುರಗಿ APMCಯಲ್ಲಿ ನೀವು ಅಲ್ಲಿ ಕೂಡ ಸೇಲ್ ಮಾಡ್ಬೋದು. ಆ್ಯಂಡ್ ಅದೇ ರೀತಿ ಈ ಒಂದು ವಿಜಯಪುರ APMCಯಲ್ಲಿ ಇಂದಿನ ಒಂದು ಕಡಲೆ ರೇಟ್ ಏನಾಗಿರುತ್ತಪ್ಪ ಅಂತ ಕೇಳಿದ್ರೆ ಪ್ರತಿ ಕ್ವಿಂಟಲ್ ಎಷ್ಟು ತೊಗೊಳ್ತಾರಪ್ಪ ಅಂತ ಕೇಳಿದ್ರೆ ಕಡಲೆ ರೇಟ್ 5,000 ರೂಪಾಯಿಂದ ಹಿಡಿದು 5,380 ರೂಪಾಯಿವರೆಗೂ ಒಂದು ಕಡಲೆ ರೇಟ್ ಆಗಿರುತ್ತೆ. ಒಂದು ವಿಜಯಪುರ APMCಯಲ್ಲಿ ನೀವು ಅಲ್ಲಿ ಕೂಡ ಸೇಲ್ ಮಾಡ್ಬೋದು. ಆ್ಯಂಡ್ ಅದೇ ರೀತಿ ಈ ಒಂದು ರಾಯಚೂರು APMCಯಲ್ಲಿ ಇಂದಿನ ಒಂದು ಕಡಲೆ ರೇಟ್ ಏನಾಗಿರುತ್ತೆ, ಪ್ರತಿ ಕ್ವಿಂಟಲ್ಗೆ ಎಷ್ಟು ತೊಗೊಳ್ತಿದ್ದಾರಪ್ಪ ಅಂತ ಕೇಳಿದ್ರೆ ಅಲ್ಲಿ ಕೂಡ 5,000ದಿಂದ 5,350 ರೂಪಾಯಿವರೆಗೂ ಪ್ರತಿ ಕ್ವಿಂಟಲ್ಗೆ ಒಂದು ಕಡಲೆ ರೇಟ್ ಆಗಿರುತ್ತೆ. ಒಂದು ರಾಯಚೂರು APMCಯಲ್ಲಿ ನೀವು ಅಲ್ಲಿ ಕೂಡ ಸೇಲ್ ಮಾಡ್ಬೋದು. ಆ್ಯಂಡ್ ಅದೇ ರೀತಿ ಈ ಒಂದು ಯಾದಗಿರಿ APMCಯಲ್ಲಿ ಇಂದಿನ ಒಂದು ಕಡಲೆ ರೇಟ್ ಏನಾಗಿರುತ್ತೆ, ಪ್ರತಿ ಕ್ವಿಂಟಲ್ಗೆ ಎಷ್ಟು ತೊಗೊಳ್ತಾ ಇದ್ದಾರಪ್ಪ ಅಂತ ಕೇಳಿದ್ರೆ ಅಲ್ಲಿ ಕೂಡ 5,000 ರೂಪಾಯಿಂದ ಹಿಡಿದು 5,350 ರೂಪಾಯಿವರೆಗೂ ಪ್ರತಿ ಕ್ವಿಂಟಲ್ಗೆ ಒಂದು ಕಡಲೆ ರೇಟ್ ಆಗಿರುತ್ತೆ. ನೀವು ಅಲ್ಲಿ ಕೂಡ ಸೇಲ್ ಮಾಡ್ಬೋದು. ಆ್ಯಂಡ್ ಅದೇ ರೀತಿ ಈ ಒಂದು ಕೊಪ್ಪಳ APMCಯಲ್ಲಿ ಇಂದಿನ ಒಂದು ಕಡಲೆ ರೇಟ್ ಏನಾಗಿರುತ್ತೆ, ಎಷ್ಟು ಪ್ರತಿ ಕ್ವಿಂಟಲ್ ಎಷ್ಟು ತೊಗೊಳ್ತಾರಪ್ಪ ಅಂತ ಕೇಳಿದ್ರೆ ಅಲ್ಲಿ ಕೂಡ 4,800 ರೂಪಾಯಿಂದ ಹಿಡಿದು 5,150 ರೂಪಾಯಿವರೆಗೂ ಟಾಪ್ ಕ್ವಾಲಿಟಿ ಆಗಿರುತ್ತೆ. ನೀವು ಅಲ್ಲಿ ಕೂಡ ಸೇಲ್ ಮಾಡ್ಬೋದು. ಒಂದು ಕಡಲೆ ರೇಟ್ ಆಗಿರುತ್ತೆ ಕೊಪ್ಪಳ APMCಯಲ್ಲಿ. ಆ್ಯಂಡ್ ಅದೇ ರೀತಿ ಈ ಒಂದು ನರಗುಂದ APMCಯಲ್ಲಿ ಇಂದಿನ ಒಂದು ಕಡಲೆ ರೇಟ್ ಪ್ರತಿ ಕ್ವಿಂಟಲ್ಗೆ ಎಷ್ಟು ತೊಗೊಳ್ತಾರಪ್ಪ ಅಂತ ಕೇಳಿದ್ರೆ ಅಲ್ಲಿ ಕೂಡ 5,000 ರೂಪಾಯಿಂದ ಹಿಡಿದು 5,500 ರೂಪಾಯಿವರೆಗೂ ಪ್ರತಿ ಕ್ವಿಂಟಲ್ಗೆ ಒಂದು ತೊಗೊಳ್ತಾ ಇದ್ದಾರೆ ನರಗುಂದ APMCಯಲ್ಲಿ. ನೀವು ಅಲ್ಲಿ ಕೂಡ ಸೇಲ್ ಮಾಡ್ಬೋದು. ಆ್ಯಂಡ್ ಅದೇ ರೀತಿ ಈ ಒಂದು ಬೀದರ್ APMCಯಲ್ಲಿ ಇಂದಿನ ಒಂದು ಕಡಲೆ ರೇಟ್ ಏನಾಗಿರುತ್ತಪ್ಪ ಅಂತ ಕೇಳಿದ್ರೆ ಪ್ರತಿ ಕ್ವಿಂಟಲ್ಗೆ ಎಷ್ಟು ತೊಗೊಳ್ತಾ ಇದ್ದಾರಪ್ಪ ಅಂತ ಕೇಳಿದ್ರೆ ಪ್ರತಿ ಕ್ವಿಂಟಲ್ಗೆ 5,100 ರೂಪಾಯಿಂದ ಹಿಡಿದು 5,300 ರೂಪಾಯಿವರೆಗೂ ಪ್ರತಿ ಕ್ವಿಂಟಲ್ಗೆ ಒಂದು ಬೀದರ್ APMCಯಲ್ಲಿ ತೊಗೊಳ್ತಾ ಇದ್ದರೆ ನೀವು ಅಲ್ಲಿ ಕೂಡ ಕೊಡ್ಬೋದು. ಆ್ಯಂಡ್ ಅದೇ ರೀತಿ ಗದಗ APMCಯಲ್ಲಿ ಇಂದಿನ ಒಂದು ಕಡಲೆ ರೇಟ್ ಎಷ್ಟಾಗಿದೆಪ್ಪ ಅಂತ ಕೇಳಿದ್ರೆ ಕಡಲೆ ರೇಟ್ ಪ್ರತಿ ಕ್ವಿಂಟಲ್ಗೆ 5,000 ರೂಪಾಯಿಂದ ಹಿಡಿದು 5,450 ರೂಪಾಯಿವರೆಗೂ ಪ್ರತಿ ಕ್ವಿಂಟಲ್ಗೆ ತೊಗೊಳ್ತಾ ಇದ್ದಾರೆ ಕಡಲೆ ರೇಟ್ ಆಗಿರುತ್ತೆ. ನೀವು ಅಲ್ಲಿ ಕೂಡ ಗದಗ APMCಯಲ್ಲಿ ಕೊಡ್ಬೋದು. ಆ್ಯಂಡ್ ಇವತ್ತಿನ ನನಗೆ ಸಿಕ್ಕಿರೋ ಮಾಹಿತಿ ಇಷ್ಟು ಸಿಕ್ಕಿದೆ. ಬಟ್ ನಿಮ್ಮ ಡಿಸ್ಟ್ರಿಕ್ನಲ್ಲಿ ಯಾವ ಪ್ರೈಸ್ ತೊಗೊಳ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಮತ್ತು ನಿಮ್ಗೆ ಏನಾದರೂ ಬೇರೆ ಬೆಳೆಗಳ ಬಗ್ಗೆ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಖಂಡಿತ ವೀಡಿಯೋ ಮಾಡ್ತಾ ಇರ್ತೀನಿ. ಆ್ಯಂಡ್ ಇವತ್ತಿನ ವೀಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ವೀಡಿಯೋ ಇಷ್ಟ ಒಂದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.